ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತಿನ ಬೆಳಗಿನ ತಿಂಡಿ ಇಡ್ಲಿ ಮಾಡೋಣ. ತುಂಬ ಸಾಫ್ಟ್ ಆದ ಇಡ್ಲಿನ ಯಾವ ಥರ ಮಾಡೋದು ಅಂತ ನಿಮಗೆ ಅಳತೆ ಪ್ರಕಾರ ಕರೆಕ್ಟಾಗಿ ತೋರಿಸ್ಕೊಡ್ತೀನಿ. ಅದೇ ಥರ ಮಾಡಿ ನೀವು ಕೂಡ ಚೆನ್ನಾಗಿ ಇಡ್ಲಿ ಮಾಡ್ಬೋದು. ನೋಡಿ, ಈ ಗ್ಲಾಸಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿ ತಗೋತಾ ಇದ್ದೀನಿ. ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಎಲ್ಲರ ಮನೆ ಇಡ್ಲಿನೂ ಸೂಪರಾಗಿರೋ ಸಾಫ್ಟಾಗಿರೋ ಇಡ್ಲಿ ರೆಡಿಯಾಗಿ ಆಗುತ್ತೆ. ನೋಡಿ, ಮೆಜರ್ಮೆಂಟ್ನ ಮರಿಬೇಡಿ. ನೋಡಿ, 2 ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ. ಈಗ ಇದರಿಂದ ಇದೇ ಗ್ಲಾಸಲ್ಲಿನೇ ಉದ್ದಿನಬೇಳೆ ಕೂಡ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ತಗೊಳ್ಳಿ. ನೋಡಿ, ಅಷ್ಟು ಅರ್ಧ ಗ್ಲಾಸ್ಗಿಂತ ಕಡಿಮೆ ತಗೊಳ್ಳಿ, ಸಾಕಾಗುತ್ತೆ. 2 ಗ್ಲಾಸ್ ಅಕ್ಕಿಗೆ ಇಷ್ಟು ಉದ್ದಿನಬೇಳೆ ತಗೊಂಡ್ರೆ ನೋಡಿ, ಎರಡೂ ಅಳತೆ ಮಾಡಿ ನೋಡಿದ್ರೆ 2 ಹಿಡಿ ಅಷ್ಟಾಗುತ್ತೆ. ಇವಾಗ ಕ್ಲೀನಾಗಿ 2-3 ಬಾರಿ ತೊಳ್ಕೊಂಡು ಓವರ್ ನೈಟು ರಾತ್ರಿ ಎಲ್ಲ ನೆನೆ ಇಡೋಣ. ನೋಡಿ, 2 ಬಾರಿ ತೊಳೆದು ಚೆನ್ನಾಗಿರೋ ನೀರು ಹಾಕಿ ನೆನೆ ಇಟ್ಕೊಳ್ಳೋಣ. ಇದನ್ನು ಬೆಳಗ್ಗೆ ಮಾಡೋದಾದರೆ ರಾತ್ರಿನೇ ನೆನೆ ಇಡಿ, ರಾತ್ರಿ ಮಾಡೋದಾದರೆ ಬೆಳಗ್ಗೆನೇ ನೆನೆ ಇಟ್ಟರೆ ಚೆನ್ನಾಗಿ ಹುಳಿ ಬರುತ್ತಂತೆ. ಹಾಗೆ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 2 ಹಿಡಿಯಷ್ಟು ಅನ್ನ ತಗೊಂಡಿದ್ದೀನಿ. ರಾತ್ರಿ ಉಳಿದಿರೋ ಅನ್ನ 2 ಹಿಡಿಯಷ್ಟು ಹಾಕೋತಾ ಇದ್ದೀನಿ. ನೋಡಿ, ನನ್ನ ಕೈಯಿಂದ 2 ಹಿಡಿನ ತಗೊಂಡಿದ್ದೀನಿ. ನೋಡಿ, ಜಾಸ್ತಿ ಅನ್ನ ಹಾಕಬೇಡಿ, ಹಾಕಿದ್ರೆ ಒಂಥರ ಮೆತ್ತಗೆ ಬಂದುಬಿಡುತ್ತೆ. ತಿನ್ನೋವಾಗ ಅಣ್ಣನೇ ತಿಂತಾಯಿದ್ದೀವೇನೋ ಅನ್ನಿಸ್ಬಿಡುತ್ತೆ. ನೋಡ್ಕೊಂಡು ಹುಷಾರಾಗಿ ಹಾಕಿ. ನೀವು ಅಕ್ಕಿ ಎಷ್ಟು ಅಳತೆ ಎಷ್ಟು ತಗೊತೀರ ಅದ್ರ ಮೇಲೆ ಅನ್ನನ ಹಾಕ್ಕೋಬೇಕು. ನಾನು ಅವಲಕ್ಕಿ ಎಲ್ಲ ಹಾಕ್ತಾಯಿಲ್ಲ ಇಲ್ಲಿ, ಅದ್ರ ಬದಲಾಗಿ ಅನ್ನ ಹಾಕಿ ಮಾಡೋದು ನಾನು. ನಿಮಗೂ ಅದೇ ಥರ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈಸಿ ಆದರೆ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ. ನೋಡಿ, ಇವಾಗ ರುಬ್ಕೋತಾ ಇದ್ದೀನಿ. 4-5 ಅವರ್ ಗಂಟೆ ಆಯಿತು. ನೀವು ಒಂದು 8 ಅವರ್ ಗಂಟೆ ಆದರೂ ನೆನೆಸ್ಬೋದು. ಇವಾಗ ನೋಡಿ, ಅಕ್ಕಿ, ಉದ್ದಿನಕಾಳು ಮತ್ತು ಅನ್ನನ ನೆನೆಸಿದ್ದನ್ನೆಲ್ಲ ಇವಾಗ ನೋಡಿ ರುಬ್ತಾ ಇದ್ದೀನಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು. ಇದು ನಾನು ಇಡ್ಲಿನೂ ಮಾಡಿದ್ರು ದೋಸೆಗೂ ಕೂಡ ಆಗುತ್ತೆ. ಇದು ಒಂದು ಹದವಾಗಿ ಇಡ್ಲಿಗೆ ರುಬ್ಕೊಂಡ್ರೆ ದೋಸೆ ಕೂಡ ಬರುತ್ತೆ. ಇಡ್ಲಿಗಂತಲೇ ಏನು ಅನ್ಕೋಬೇಡಿ ನೀವು. ನೋಡಿ, ಇಷ್ಟು ಗಟ್ಟಿಯಾದರೆ ಸಾಕು. ನೋಡಿ, ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಕ್ಕೆ ಹೋಗಬೇಡಿ. ನೋಡಿ, ಮತ್ತೆ ಒಂದು ಸತಿ ರುಬ್ಬಿ ನೋಡಿ ಇವಾಗ ಹಾಕ್ತೀನಿ. ಇದೇ ಥರ ಎಲ್ಲನೂ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೀವು ಇದು ಕರೆಕ್ಟಾಗಿರೋ ಮೆಜರ್ಮೆಂಟಲ್ಲಿ ಮಾಡಿ ಚೆನ್ನಾಗೇ ಬರುತ್ತೆ ಇಡ್ಲಿ. ತುಂಬ ಸಾಫ್ಟಾಗಿ ಹತ್ತಿ ಥರ ಮೆತ್ತಗೆ ಬರುತ್ತೆ. ನೋಡಿ, ಚೆನ್ನಾಗಿ ಕೈ ಬಿಡ್ದಂಗೆ ಒಂದು 5 ನಿಮಿಷ ಈ ಥರ ಕಲಿಸ್ಬೇಕು. ನೋಡಿ, ಎಷ್ಟು ಸಾಫ್ಟಾಗಿದೆ ನೋಡಿ, ಹಿಟ್ಟು ಫ್ಲಫಿಯಾಗಿ ಬಂದಿದೆ ಹಿಟ್ಟು. ಇವಾಗ ಇದನ್ನು ಓವರ್ ನೈಟು ನೆನೆಸಿಟ್ಟು ಬೆಳಗ್ಗೆ ಇಡ್ಲಿ ಮಾಡೋಣ. ನೋಡಿ, ಹಿಟ್ಟು ನೋಡಿ ಸ್ವಲ್ಪ ಉಬ್ಬಿ ಬಂದಿದೆ. ಇನ್ನೂ ಬರಬೇಕು ಅಂದರೆ ಇನ್ನೊಂದು 2 ಅವರ್ ಇಡಿ. ನೋಡಿ, ಆಲ್ರೆಡಿ ಬಂದಿದೆ. ನೋಡಿ, ಸೂಪರಾಗಿ ಬಂದಿದೆ. ಇದಕ್ಕೇ ಚೆನ್ನಾಗಿ ಬೀಟ್ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡು ರಾತ್ರಿನೇ ಈ ಥರ ಚೆನ್ನಾಗಿ ಕಲಸಿ ಬೀಟ್ ಮಾಡಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ಥರ ಚೆನ್ನಾಗಿ ಹುಳಿ ಬಂದಿರುತ್ತೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಹಾಗೆಯೇ ಇದಕ್ಕೆ 1/4 ಟೀ ಸ್ಪೂನು ಅಡುಗೆ ಸೋಡಾ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಏನೂ ಹಾಕಿಲ್ಲ, ನಾವು ಅಕ್ಕಿ ಹಾಕಿದ್ದೀವಿ, ಉದ್ದಿನಕಾಳು ಹಾಕಿದ್ದೀವಿ ಮತ್ತು ರಾತ್ರಿ ಅನ್ನ ಮಿಕ್ಕಿರೋದನ್ನು ಹಾಕಿದ್ದೀವಿ. ನೀವು ಅವಲಕ್ಕಿ ಕೂಡ ಹಾಕೋಬೋದು. ನಾನು ಜಾಸ್ತಿ ಅವಲಕ್ಕಿ ಹಾಕಿ ಮಾಡಲ್ಲ, ಅನ್ನ ಉಳಿದಿದ್ರೆ ಅದೇ ಹಾಕಿ ನಾನು ಮಾಡೋದು. ದಿನ ಹತ್ತಿ ಥರ ಯಾವಾಗ ಮಾಡಿದ್ರು ಸ್ಮೂತಾಗಿ ಚೆನ್ನಾಗೇ ಬರುತ್ತೆ ಇಡ್ಲಿ. ನೋಡಿ, ಪ್ಲೇಟಿಗೆಲ್ಲ ಇಡ್ಲಿ ಪ್ಲೇಟಿಗೆ ಎಣ್ಣೆ ಎಲ್ಲ ಹಚ್ತಾ ಇದ್ದೀನಿ. ನೋಡಿ, ಇವಾಗ ಒಲೆ ಮೇಲೆ ನೀರು ಇಟ್ಕೊಳ್ಳೋಣ. ಬಿಸಿ ಮಾಡೋಕ್ಕೆ ಕುದಿಬೇಕು ನೀರಿದು. ನೋಡಿ, ಒಂದು ಬೆರಳಷ್ಟು ಕೆಳಗಡೆ. ನೋಡಿ, ನಾನು ಇಟ್ಟು ಅದು ಮಾರ್ಕೆ ಬಂದುಬಿಟ್ಟಿದೆ, ಅಷ್ಟು ಇಟ್ಟಿರ್ತೀನಿ ನಾನು ನೀರು. ನೋಡಿ, ಅಷ್ಟು ನೀರಿಟ್ಟು ಕುದಿಲಿ. ಇದು ಕುದ್ದಾದ್ಮೇಲೆ ಪ್ಲೇಟ್ಗಳನ್ನ ಅದರಲ್ಲಿಟ್ಟು ಹಿಟ್ಟು ಹಾಕೋಣ. ನೋಡಿ, ಕುದೀತಾ ಐತೆ. ಇವಾಗ ಒಲೆನ ಸಣ್ಣ ಮಾಡಿಬಿಟ್ಟು ಒಂದೊಂದೇ ಪ್ಲೇಟ್ನ ಅದರೊಳಗಡೆ ಇಟ್ಟು ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಒಂದೊಂದೇ ಪ್ಲೇಟ್ಗೆ ಹಾಕ್ತೀನಿ.
ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಫ್ಲಫಿಯಾಗಿ ಸೂಪರಾಗಿದೆ ಹಿಟ್ಟು. ಈ ಥರ ಚೆನ್ನಾಗಿ ರುಬ್ಕೋಬೇಕು ನೋಡಿ. ಚಳಿಗಾಲದಲ್ಲಿ ಸ್ವಲ್ಪ ಬೇಗ ಬರಲ್ಲ ಹುಳಿ, ಬೇಸಿಗೆಯಲ್ಲಿ ಒಂದು 2 ಅವರ್ ಇಟ್ಟರೆ ಸಾಕು, ರುಬ್ಬಿ ಆಗಲೇ ಬಂದುಬಿಟ್ಟಿರುತ್ತೆ. ಚಳಿಗಾಲದಲ್ಲಿನೂ ಕೂಡ ಹಿಟ್ಟು ಬೇಗ ಉಬ್ಬಿ ಬರಬೇಕು ಅಂದರೆ ಒಲೆ ಮೇಲೆ ಏನಾದರೂ ಬಿಸಿ ಪಾತ್ರೆ ಇಟ್ಟಿರ್ತೀರಲ್ಲ, ಆ ಪಾತ್ರೆನ ಈ ಹಿಟ್ಟಿನ ಮೇಲೆ ಇಟ್ಟರೆ ಆ ಬಿಸಿಗೆ ಬೇಗನೆ ಹುಳಿ ಬಂದುಬಿಡುತ್ತೆ. ಈ ಟ್ರಿಕ್ನ ಚಳಿಗಾಲದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ಬೇಸಿಗೆಯಲ್ಲಿ ಮಾತ್ರ ಹುಳಿ ಒಂದು 2 ಅವರ್ 3 ಅವರ್ಗೆಲ್ಲ ಬಂದಿರುತ್ತೆ ನೋಡಿ. ನಾನು 2 ಪ್ಲೇಟಿಗೆ ಹಾಕಿದ್ದೀನಿ. ಇವಾಗ 4 ಪ್ಲೇಟಿಗೂ ಹಾಕಿ ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ತಗೋತಾ ಇದ್ದೀನಿ ನೋಡಿ. 20 ನಿಮಿಷ ಆಗಿದೆ. ಈಗ ತೆಗೆದು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ವಾವ್ ನೋಡಿ, ನೋಡೋಕ್ಕೆ ಸೂಪರಾಗಿ ಕಾಣಿಸ್ತೈತೆ ನೋಡಿ, ಕೈಗೆಲ್ಲ ಅಂಟ್ತಾ ಇಲ್ಲ. ಇವಾಗ ತಣ್ಣಗಾಗಿದೆ ಇದು. ಚಾಕುಯಿಂದ ಪೀಸ್ನೆಲ್ಲ ತಕ್ಕೊಳ್ಳೋಣ ನೋಡಿ. ನೋಡಿ ಆರಿದ ಮೇಲೆ ಇನ್ನೂ ತಕ್ಕೊಳ್ಳಿ ನೀವು, ನಾನು ಬಿಸಿ ಇರುವಾಗಲೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್. ನೀವು ಈ ಥರ ಮನೇಲಿ ಮಾಡ್ಕೊಳ್ಳಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋನ ಹಾಕಿದ್ರೂ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ನೋಡಿ. ಸೂಪರಾಗಿ ಬಂದಿದೆ, ಸಾಫ್ಟಾಗಿರೋ ಇಡ್ಲಿ ಸಖತ್ತಾಗಿ ಬಂದಿದೆ. ಇದನ್ನು ಈಗ ಸಾಂಬಾರು ಮತ್ತು ಚಟ್ನಿ ಜೊತೆಗೆ ಸರ್ವ್ ಮಾಡೋಣ ನೋಡಿ. ನಾನು ಇಡ್ಲಿ ಸಾಂಬಾರು ಮಾಡಿದ್ದೀನಿ. ಇಡ್ಲಿ ಸಾಂಬಾರನ್ನ ಮುಂಚೆನೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಅಂತ, ನಮ್ಮ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ ನೋಡಿ. ಸೂಪರಾಗಿರೋ ಇಡ್ಲಿ, ದೋಸೆ ಈ ಥರ ಎಲ್ಲ ಒಂದು ಸತಿ ರುಬ್ಬಿದ್ರೆ ದೋಸೆ ಇಡ್ಲಿ ಎರಡೂ ಕೂಡ ನಾವು ಮಾಡ್ಕೋಬೋದು ನೋಡಿ. ನೋಡಿ ಸಖತ್ತಾಗಿ ಬಂದಿದೆ ಇಡ್ಲಿ ಸಾಂಬಾರು ಚಟ್ನಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ತಿಳಿಸಿ ಫ್ರೆಂಡ್. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್.